ಹೆಲೋ ಫ್ರೆಂಡ್ಸ್ ಈ ದಿನ ನಾನು ವೀಟ್ ಬೀಡ್ಸ್ ಕ್ರೋಶಾ ಡಿಸೈನ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ತುಂಬಾನೇ ಸುಲಭ ನೋಡಿ ಫ್ರೆಂಡ್ಸ್. ಇದೇ ವೀಟ್ ಬೀಡ್, ಇದನ್ನ ಯೂಸ್ ಮಾಡಿಕೊಂಡು ನಾವು ಕ್ರೋಶಾ ಡಿಸೈನ್ ನ ಈ ತರ ಹಾಕ್ತಿವಿ. ಇದನ್ನ ಹೇಗೆ ಹಾಕೋದು ಕನ್ನಡದಲ್ಲಿ ಅಂತ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೀಗೆ ನನ್ನ ಚಾನೆಲ್ ನ ನೋಡ್ತಾ ಇರಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ವೀಟ್ ಬೀಡ್ ಕ್ರೋಶಾ ಡಿಸೈನ್ ಹೇಳ್ಕೊಡ್ತೀನಿ. ತುಂಬಾನೇ ಸುಲಭ. ಮೊದಲು ನಾನು ಅದಕ್ಕೆ ಲೇಸ್ ತಗೊಂಡಿದ್ದೀನಿ. ಲೇಸ್ಗೆ ನಾನು ಡಿಸೈನ್ ಹಾಕೋದಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲು ಗ್ರೀನ್ ಕಲರ್ ನಾವು ಬ್ಯಾಕ್ ಸೈಡ್ಗೆ ಬರೋ ತರ ನಾಟ್ ಅನ್ನ ಹಾಕೊಂಡಿರೋದು. ಒಂದು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ನ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶವನ್ನ ಮಾಡ್ಕೊಳ್ಳೋಣ. ಸೊ ನಾನು ನಾಟ್ ನ ಬ್ಯಾಕ್ ಸೈಡ್ಗೆ ಬರೋ ತರ ಒಂದು ಲಾಕ್ ಮಾಡ್ಕೊಂಡು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಚೈನ್ ಗಳನ್ನ ಹಾಕೊಳ್ತಾ ಹೋಗೋಣ. ನಾನು ಇಲ್ಲಿ 4 ಚೈನ್ ಅನ್ನ ಹಾಕೊಂಡಿದ್ದೀನಿ. 4 ಚೈನ್ ಅನ್ನ ಹಾಕೊಂಡು 4 ಚೈನ್ ಲೆವೆಲ್ಗೆನೆ ನಾವು ಒಂದು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಸೊ 4 ಚೈನ್ ಹಾಕೊಂಡೆ 4 ಚೈನ್ ಲಾಕ್ ಅನ್ನ ಮಾಡ್ಕೊಂಡಿದ್ದೀನಿ. ಮತ್ತೆ ನಾವು 4 ಚೈನ್ ಅನ್ನ ಹಾಕೊಳ್ಳೋಣ. ನಾನಿಲ್ಲಿ ಫಸ್ಟ್ ಬೇಸ್ ಹೇಗೆ ಹಾಕೋದು ಅಂತ ಕಂಪ್ಲೀಟ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಏಕೆಂದ್ರೆ ಡಿಸೈನ್ಗೆ ಬೇಸೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಸೊ ನಾನಿಲ್ಲಿ ಎರಡನೇ ಸರಿ 4 ಚೈನ್ ಹಾಕೊಂಡು ಲಾಕ್ ಅನ್ನ ಮಾಡ್ಕೊತಾ ಇದ್ದೀನಿ. ಸೊ 2 ಟೈಮ್ 4 ಚೈನ್ ಹಾಕೊಂಡು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಮತ್ತೆ ಅಷ್ಟೇನೆ ಮತ್ತೆ 4 ಚೈನ್ ಅನ್ನ ಹಾಕೊಳ್ಳೋಣ. ಸೊ 4 ಚೈನ್ ಹಾಕೊಂಡಿದ್ದೀನಿ. 4 ಚೈನ್ ಲೆವೆಲ್ಗೆನೆ ನಾನು ಟಿಶ್ಯೂ ಲೇಸ್ ನ ಮೇಲೆ ಲಾಕ್ ಅನ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಸ್ಟಾರ್ಟಿಂಗ್ ನಲ್ಲಿ 3 ಟೈಮ್ ಲಾಕ್ ಅನ್ನ ಮಾಡ್ಕೊಂಡಿದ್ದೀನಿ 4 ಚೈನ್ ನ. ಈಗ ಮೂರನೇ ಸರಿ ನಾನು 4 ಚೈನ್ ನ ಹಾಕೊಂಡು ಅದನ್ನ ಲಾಕ್ ಅನ್ನ ಮಾಡ್ಕೊತಾ ಇದ್ದೀನಿ. ಸೊ 3 ಟೈಮ್ ಲಾಕ್ ಮಾಡಿದ ನಂತರ ಹೀಗೆ ಕಾಣಿಸುತ್ತೆ. ಸೊ ಈ 3 ಟೈಮ್ ಲಾಕ್ ಮಾಡಿದ ನಂತರ ಮತ್ತೆ ನಾವು ಚೈನ್ ಗಳನ್ನ ಹಾಕೊಳ್ಳೋಣ. 4 ಚೈನ್, 5 ಚೈನ್, 6 ಚೈನ್. ಸೊ 6 ಚೈನ್ ಗಳನ್ನ ಹಾಕೊಂಡು ನಾವು 6 ಚೈನ್ ಲೆವೆಲ್ಗೆ ಹಾಕೋಣ ಬದಲು ಸ್ವಲ್ಪ ನೀಡಲ್ ನ 2 ಚೈನ್ ಒಳಗಡೆ ತಗೊಂಡು ಸ್ವಲ್ಪ ಲೂಸ್ ಆಗಿ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ನಲ್ಲಿ 4 ಚೈನ್ ನ 3 ಟೈಮ್ ತಗೊಂಡೆ. ನೆಕ್ಸ್ಟ್ 3 ಟೈಮ್ ಆದ್ಮೇಲೆ 6 ಚೈನ್ ನ ತಗೊಂಡು 6 ಚೈನ್ ನ ಸ್ವಲ್ಪ ಒಳಗಡೆ ತಗೊಂಡು ಲಾಕ್ ಅನ್ನ ಮಾಡ್ಕೋಬೇಕು. ಮತ್ತೆ ನಾವು 4 ಚೈನ್ ಅನ್ನ ಹಾಕೋಬೇಕು. 4 ಚೈನ್ ನ ಹಾಕೊಂಡು 4 ಚೈನ್ ಲೆವೆಲ್ಗೆನೆ ನಾನು ಲಾಕ್ ಅನ್ನ ಮಾಡ್ಕೊತಾ ಇದ್ದೀನಿ. ಸೊ 4 ಚೈನ್ ಲಾಕ್ ಆಗಿದ ನಂತರ ಮತ್ತೆ ನಾವು 4 ಚೈನ್ ಅನ್ನ ಹಾಕೊಳ್ಳೋಣ. ಬೇಸ್ ಯಾವುದೇ ಕನ್ಫ್ಯೂಷನ್ ಬೇಡ. 4 ಚೈನ್ ತಗೊಂಡು 4 ಚೈನ್ ಲೆವೆಲ್ಗೆನೆ ನಾನು ಒಂದು ಲಾಕ್ ಅನ್ನ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿದ ನಂತರ ಮತ್ತೆ 4 ಚೈನ್ ಅನ್ನ ತಗೊಳ್ಳೋಣ. ಸ್ಟಾರ್ಟಿಂಗ್ ನಲ್ಲಿ 4 ಚೈನ್ 3 ಟೈಮ್ ಹಾಕೊಂಡು 6 ಚೈನ್ 1 ಟೈಮ್ ಹಾಕೊಂಡೆ. ಮತ್ತೆ 4 ಚೈನ್ ಅನ್ನ ಹಾಕೊಂತಾ ಇದ್ದೀನಿ. ಮೂರನೇ ಸರಿ ನಾನು 4 ಚೈನ್ ಅನ್ನ ಹಾಕೊಂತಾ ಇದ್ದೀನಿ. ಸೊ 3 ಟೈಮ್ ಆದ್ಮೇಲೆ ಮತ್ತೆ ನಾವು ಹಾಗೇನೆ 4 ಚೈನ್ ಅನ್ನ ಹಾಕೊಳ್ಳೋಣ. ಮತ್ತೆ ನಾಲ್ಕನೇ ಸರಿ ನಾನು 4 ಚೈನ್ ಅನ್ನ ಹಾಕೊಂತಾ ಇದ್ದೀನಿ. ಸೊ ನಾವು ಬೇಸ್ ಹಾಕೋಬೇಕಾದ್ರೆ ಕೌಂಟ್ ಮಾಡ್ಕೋಬೇಕು, ಎಷ್ಟು ಸಲ ಹಾಕೋಬೇಕು ಅಂತ. ಕೌಂಟ್ ಮಿಸ್ ಆದ್ರೆ ಡಿಸೈನ್ ಪ್ರಾಬ್ಲಮ್ ಆಗುತ್ತೆ. ಸೊ 5 ಚೈನ್ 6 ಚೈನ್ ಹಾಕೊಂಡಾದ್ಮೇಲೆ 4 ಚೈನ್ 4 ಸರಿ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಹಾಗೇನೆ ಚೈನ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮತ್ತೆ 4 ಚೈನ್ ಅನ್ನ ನಾನು 5ನೇ ಸಲ ಹಾಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ 4 ಚೈನ್ 5 ಟೈಮ್ ಹಾಕೊಂಡಿದ ನಂತರ ಮತ್ತೆ ನಾವು 6 ಚೈನ್ ಅನ್ನ ಹಾಕೊಳ್ಳೋಣ. 6 ಚೈನ್ ನ ಹಾಕೊಂಡು 6 ಚೈನ್ ಲೆವೆಲ್ಗೆ ನಾವು ಲಾಕ್ ಮಾಡೋ ಬದಲು ಸ್ವಲ್ಪ 2 ಚೈನ್ ಒಳಗಡೆ ನಾವು ನೀಡಲ್ ನ ಹಾಕಿ ಲಾಕ್ ಮಾಡ್ಕೋಬೇಕು. ಅಂದ್ರೆ ಸ್ವಲ್ಪ ಲೂಸ್ ಆಗಿ ಲಾಕ್ ಮಾಡ್ಕೋಬೇಕು. ಯಾಕೆಂದ್ರೆ ನಾವಲ್ಲಿ ಆರ್ಚ್ ಅನ್ನ ಮಾಡ್ಕೊಳೋದ್ರಿಂದ 6 ಚೈನ್ ಲೆವೆಲ್ಗೆನೆ ಲಾಕ್ ಮಾಡಬಾರ್ದು. ನಂತರ ಮತ್ತೆ 4 ಚೈನ್ ಅನ್ನ ಹಾಕೊಳ್ಳೋಣ. 4 ಚೈನ್ ನ ಹಾಕೊಂಡು 4 ಚೈನ್ ಲೆವೆಲ್ಗೆನೆ ನಾವು ಒಂದು ಲಾಕ್ ಅನ್ನ ಮಾಡ್ಕೊಳ್ಳೋಣ. 4 ಚೈನ್ ಹಾಕೊಂಡಿದ್ದೀನಿ. 4 ಚೈನ್ ಲೆವೆಲ್ಗೆನೆ ನಾನು ಲಾಕ್ ಅನ್ನ ಮಾಡ್ತಾ ಇದ್ದೀನಿ. ಮತ್ತೆ ನಾವು 4 ಚೈನ್ ಅನ್ನ ಹಾಕೊಳ್ಳೋಣ. ಅದನ್ನು ಅಷ್ಟೇನೆ 4 ಚೈನ್ ಲೆವೆಲ್ಗೆನೆ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಬೇಕಾದ್ರೆ ತುಂಬಾ ಲೂಸ್ ಅಥವಾ ತುಂಬಾ ಟೈಟ್ ಮಾಡಬೇಡಿ. ಡಿಸೈನ್ಗೆ ನಮ್ಗೆ ಹೇಗ್ ಬೇಕೋ ಆ ತರ ಲಾಕ್ ಮಾಡ್ಕೋಬೇಕು. ಟೈಟ್ ಮಾಡಿದ್ರೆ ಡಿಸೈನ್ ಸುಕ್ಕಾಗಿ ಕಾಣಿಸುತ್ತೆ. ಸೊ ಅದೇ ರೀತಿ ನಾವು ಮೂರನೇ ಸಲ 4 ಚೈನ್ ಅನ್ನ ತಗೊಂಡು ಲಾಕ್ ಅನ್ನ ಮಾಡ್ಕೊತಾ ಇದ್ದೀನಿ. 3 ಟೈಮ್ 4 ಚೈನ್ ಅನ್ನ ಲಾಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ನಲ್ಲಿ 4 ಚೈನ್ 3 ಟೈಮ್, ಎಂಡಿಂಗ್ ನಲ್ಲಿ ಅಷ್ಟೇನೆ 4 ಚೈನ್ 3 ಟೈಮ್. ಮಿಡಲ್ ಅಲ್ಲಿ ಮಾತ್ರ 4 ಚೈನ್ 5 ಟೈಮ್ ಹಾಕೊಂಡಿದೀವಿ. ಸೊ ಇದಾದ ನಂತರ ನಾವು ಥ್ರೆಡ್ ಅನ್ನ ಕಟ್ ಮಾಡ್ಕೊಂಡು ರಿಮೂವ್ ಮಾಡ್ಕೊಳ್ಳೋಣ. ಸೊ ನೋಡಿ ತೋರಿಸ್ತೀನಿ. ಸ್ಟಾರ್ಟಿಂಗ್ ನಲ್ಲಿ 4 ಚೈನ್ ನಾನು 3 ಟೈಮ್ ಹಾಕೊಂಡಿದ್ದೀನಿ. 6
6 ಚೈನ್ ಆದ ನಂತರ 1 2 3 4 ಟೈಮ್ ಹಾಕೊಂಡಿದೀವಿ ಮಿಡಲ್ ನಲ್ಲಿ. ಸೊ ಅದಾದ ನಂತರ 6 ಚೈನ್ 1 ಟೈಮ್ ಮತ್ತೆ ಎಂಡಿಂಗ್ ನಲ್ಲಿ 3 ಟೈಮ್. ಸೊ ಈಗ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋಣ ಡಿಸೈನ್ ನ. ಸೇಮ್ ಕಲರ್ ನಲ್ಲಿ ನಾವು ಸ್ಟಾರ್ಟಿಂಗ್ ನಲ್ಲಿ ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲೇನೆ ಲಾಕ್ ಅನ್ನ ಮೇಲೆ ಒಂದು ಲಾಕ್ ಮಾಡ್ಕೊಂಡು ಮತ್ತೆ ನಾವು ಹಾಗೇನೆ ಕ್ರೋಶಗಳನ್ನ ಹಾಕೊಂತ ಹೋಗೋಣ. ಸೇಮ್ ಹಾಗೇನೆ 4 ಚೈನ್ ಅನ್ನ ಹಾಕೊಳ್ಳೋಣ. 4 ಚೈನ್ ಲೆವೆಲ್ ನ ಮೇಲೆನೆ ನಾವು 4 ಚೈನ್ ಅನ್ನ ಹಾಕೊಂಡು ಒಂದು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿದ ನಂತರ ಮತ್ತೆ ನಾವು 4 ಚೈನ್ ಅನ್ನ ಹಾಕೋಬೇಕು. ಲಾಕ್ ಮಾಡಿದ ನಂತರ ಮತ್ತೆ ನಾನು 4 ಚೈನ್ ಅನ್ನ ಹಾಕೊಂತ ಇದ್ದೀನಿ. 4 ಚೈನ್ ಹಾಕೊಂಡು ಇದನ್ನು ಅಷ್ಟೇನೆ 4 ಚೈನ್ ಲಾಕ್ ನ ಮೇಲೆ ಒಂದು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಮತ್ತೆ ಅಲ್ಲಿಂದಲೇ ನಾವು ಸೂಜಿ ಮೇಲೆ ದಾರ ತಗೊಂಡು ನಾವು ಡಬಲ್ ಕ್ರೋಶವನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಅಂದ್ರೆ ಪಕ್ಕದಲ್ಲಿರೋ 3ನೇ 4 ಚೈನ್ ನ ನಾವು ಸ್ಕಿಪ್ ಮಾಡ್ಕೋಬೇಕು. 2ನೇ 4 ಚೈನ್ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಂದಲೇ ನಾವು ಸೂಜಿ ಮೇಲೆ ದಾರ ತಗೊಂಡು ನಾವು 6 ಚೈನ್ ಹಾಕೊಂಡು ಸ್ವಲ್ಪ ಲೂಸ್ ಆಗಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ನಾವು ಸೆಕೆಂಡ್ನೇ ನಾವು 4 ಚೈನ್ ಇಂದ ಅಲ್ಲಿಂದಲೇ ಸೂಜಿ ಮೇಲೆ ದಾರ ತಗೊಂಡು ನಾವು 6 ಚೈನ್ ಹಾಕೊಂಡಿದ್ವಲ್ಲ ಅದ್ರ ಒಳಗಡೆ ನಾವು ಡಬಲ್ ಕ್ರೋಶವನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಅಂದ್ರೆ 3ನೇ ನಾವು 4 ಚೈನ್ ಹಾಕೊಂಡಿದ್ವಲ್ಲ ಅದನ್ನ ಸ್ಕಿಪ್ ಮಾಡ್ಕೋಬೇಕು. ಅಲ್ಲಿಂದಲೇ ನಾವು ಡೈರೆಕ್ಟ್ ಆಗಿ 2ನೇ 4 ಚೈನ್ ಇಂದಲೇ 6ನೇ ನಾವು 6 ಚೈನ್ ಗಳನ್ನಾಗಿ ಮಾಡ್ಕೊಂಡಿದ್ವಲ್ಲ ಸೊ ಅದ್ರ ಒಳಗಡೆ ನಾವು ಡಬಲ್ ಕ್ರೋಶಗಳನ್ನ ಮಾಡ್ತಾ ಹೋಗ್ಬೇಕು. 6 ಚೈನ್ಗೆ ನಾವು ಎಷ್ಟು ಡಬಲ್ ಕ್ರೋಶ ಮಾಡೋದಕ್ಕಾಗುತ್ತೆ ಅಷ್ಟು ನಾವು 6 ಚೈನ್ ಫುಲ್ ಕವರ್ ಆಗುವಷ್ಟು ನಾವು ಇಲ್ಲಿ ಡಬಲ್ ಕ್ರೋಶ ಮಾಡ್ಕೋಬಹುದು. ಇನ್ ಕೇಸ್ ನಿಮಗೆ ಡಬಲ್ ಬೇಡ ಅಂದ್ರೆ ಸ್ವಲ್ಪ ಹೈಟ್ ಆಗಿ ಬರ್ಬೇಕು ಡಬಲ್ ಕ್ರೋಶ ಬೇಡ ಅಂದ್ರೆ ಡಿಸೈನ್ ತ್ರಿಬಲ್ ಕ್ರೋಶಗಳನ್ನಾಗಿ ಮಾಡ್ಕೋಬಹುದು. ನಾನಿಲ್ಲಿ ಡಬಲ್ ಕ್ರೋಶವನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಈ ಡಿಸೈನ್ ನಲ್ಲಿ. ಸೊ ಡಬಲ್ ಕ್ರೋಶ ಕಂಪ್ಲೀಟ್ ಆಗಿ ಎಷ್ಟು ಡಿಸೈನ್ ಫಿಲ್ ಆಗುತ್ತೆ ಅಷ್ಟು ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. ಮಾಡಿ ಆದ ನಂತರ ನಾವು ಇಲ್ಲಿ ಮೊದಲನೇ 6 ಚೈನ್ಗೆ ಎಷ್ಟು ಡಬಲ್ ಕ್ರೋಶ ಫಿಲ್ ಆಗಿದೆ ಅನ್ನೋದನ್ನ ನೀವು ತಪ್ಪದಲ್ಲೇನೆ ಸರಿಯಾಗಿ ಕೌಂಟ್ ಮಾಡ್ಕೊಳ್ಳಿ. ಏಕೆಂದ್ರೆ ಇದನ್ನ ಕೌಂಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಕಂಟಿನ್ಯೂ ಡಿಸೈನ್ ಆಗೋದ್ರಿಂದ ಸೊ ಇದ್ರಲ್ಲಿ ಎಷ್ಟು ನಾವು ಡಬಲ್ ಕ್ರೋಶ ಮಾಡಿದೀವಿ ಹಾಗೇನೆ ನೆಕ್ಸ್ಟ್ ಕಂಟಿನ್ಯೂ ಇರೋ ಡಿಸೈನ್ ಕಂಪ್ಲೀಟ್ ಆಗಿ ಬೇಸ್ನ ನಾವು ಅಷ್ಟೇ ಡಬಲ್ ಕ್ರೋಶ ಇಂದ ಫಿಲ್ ಮಾಡ್ಕೋಬಹುದು. ಸೊ ಡಬಲ್ ಕ್ರೋಶ ಮಾಡಿ ಆಗಿದ ನಂತರ ಅದ್ರ ಲೆವೆಲ್ಗೆನೆ ನಾವು 4 ಚೈನ್ ಮೇಲೆ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಈ ರೀತಿ ಡಬಲ್ ಕ್ರೋಶವನ್ನು ಮಾಡಿ ಆಗಿದ ನಂತರ ನೆಕ್ಸ್ಟ್ ನಾವು 4 ಚೈನ್ ಅನ್ನ ಹಾಕೊಳ್ಳೋಣ. 4 ಚೈನ್ ನ ಹಾಕೊಂಡು 4 ಚೈನ್ ಲೆವೆಲ್ ನ ಮೇಲೆ ನಾವು ಅಲ್ಲಿ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಹಾಗೇನೆ ಒಂದು 4 ಚೈನ್ ಮೇಲೆ 4 ಚೈನ್ ಅನ್ನ ಹಾಕ್ಬಿಟ್ಟು ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ಮಾಡ್ಬೇಕಾದ್ರೂ ಅಷ್ಟೇ ಕಂಪ್ಲೀಟ್ ಆಗಿ ನಮ್ಗೆ 6 ದಾರದ ಎಳೆಗಳು ಸಹ ಕಂಪ್ಲೀಟ್ ಆಗಿ ಲಾಕ್ ಆಗಿರ್ಬೇಕು. ಒಂದ್ ಎಳೆನೂ ಸಹ ಮಿಸ್ ಮಾಡ್ಕೋಬೇಡಿ. ನಂತರ ಮತ್ತೆ ನಾವು 4 ಚೈನ್ ಅನ್ನ ಹಾಕೊಂಡು 4 ಚೈನ್ ಲಾಕ್ ನ ಮೇಲೆ ಒಂದು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಸೊ ಹೀಗೆ ಲಾಕ್ ಮಾಡಿದ ನಂತರ ನೆಕ್ಸ್ಟ್ ನಮ್ಗೆ ತೋರಿಸ್ತಾ ಇದೀನಿ ನೋಡಿ. ಲಾಕ್ ಮಾಡಿದ ನಂತರ ಇನ್ನ 2 ಸರಿ 4 ಚೈನ್ ಉಳಿಯುತ್ತೆ. ಸೊ ಮತ್ತೆ ನಾವು ಅಲ್ಲಿನೇ 4 ಚೈನ್ ನ ಹಾಕೊಂಡು ಮತ್ತೆ 4 ಚೈನ್ ಮೇಲೆ ನಾವು 4 ಚೈನ್ ಲಾಕ್ ಅನ್ನ ಮಾಡ್ಕೋಬೇಕು. ಸೊ 4 ಚೈನ್ ಮೇಲೆ 4 ಚೈನ್ ಲಾಕ್ ಮಾಡಿದ ನಂತರ ಇನ್ನು ಒಂದು 4 ಚೈನ್ ಉಳಿಯುತ್ತೆ. ಸೊ ಅಲ್ಲಿ ನಾವು ಹಾಕುವಾಗಿಲ್ಲ, ಡೈರೆಕ್ಟ್ ಅಲ್ಲಿಂದಲೇ ನಾವು ಒಂದು 4 ಚೈನ್ ಸ್ಕಿಪ್ ಮಾಡಿ ನಾವು 6ನೇ ಚೈನ್ ಹಾಕೊಂಡಿದ್ವಲ್ಲ 6 ಚೈನ್ಗೆ ಒಳಗಡೆ ನಾವು ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರ ತಗೊಂಡು ಡಬಲ್ ಕ್ರೋಶಗಳನ್ನ ಮಾಡ್ತಾ ಹೋಗ್ಬೇಕು. ಸ್ಟಾರ್ಟಿಂಗ್ ನಲ್ಲಿ ನಾವು ಎಷ್ಟು ಡಬಲ್ ಕ್ರೋಶ ಮಾಡಿರ್ತೀವಿ ಕೌಂಟ್ ಮಾಡ್ಕೊಂಡಿರ್ತೀವಲ್ಲ ಸೊ ಅಷ್ಟೇ ಡಬಲ್ ಕ್ರೋಶವನ್ನ ನೆಕ್ಸ್ಟ್ ಇಲ್ಲೂ ಸಹ ಸೇಮ್ ಅಷ್ಟೇ ಕೌಂಟ್ ಅನ್ನ ಮಾಡ್ಕೊಂಡು ಅಷ್ಟು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಇನ್ ಕೇಸ್ ಏನಾದ್ರು ಅಲ್ಲಿ ಜಾಸ್ತಿ ಇದ್ದು ಇಲ್ಲಿ ಕಮ್ಮಿ, ಇಲ್ಲ ಇಲ್ಲಿ ಜಾಸ್ತಿ ಇದ್ದು ಅಲ್ಲಿ ಕಡಿಮೆ ಆತರ ಆದ್ರೆ ಡಿಸೈನ್ ವೇರಿಯೇಷನ್ ಆಗುತ್ತೆ. ಸೊ ಈಕ್ವಲ್ ಆಗಿ ಕಾಣಿಸೋದಿಲ್ಲ. ಸೊ ಈ ರೀತಿ ಕಂಪ್ಲೀಟ್ ಆಗಿ ನಾ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಬೇಸ್ ಮೇಲೆ ಒಂದು ಆರ್ಚ್ ಆಗಿ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ನಂತರ ನಾನು ಪಿಂಕ್ ಕಲರ್ ದಾರವನ್ನ ತಗೊಂಡು ಲಾಕ್ ನ ಮೇಲೆ ಒಂದು ಲಾಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಸ್ಟಾರ್ಟಿಂಗ್ ನಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅದ್ರ ಲಾಕ್ ನ ಮೇಲೆ ಒಂದು ಲಾಕ್ ಅನ್ನ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶವನ್ನ ಅಥವಾ ಸಿಂಗಲ್ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಸೊ ಈಗ 4 ಚೈನ್ ಗಳನ್ನ ತಗೊಳ್ಳೋಣ. 4 ಚೈನ್ ನ ತಗೊಂಡು 4 ಚೈನ್ ಲಾಕ್ ನ ಮೇಲೆ ಒಂದು ಲಾಕ್ ಅನ್ನ ಮಾಡ್ಕೊಳ್ಳೋಣ. 4 ಚೈನ್ ಹಾಕೊಂಡಿದ್ದೀನಿ. ಸ್ಟಾರ್ಟಿಂಗ್ ನಲ್ಲಿ ಒಂದು ಲಾಕ್ ಮಾಡ್ಕೊಂಡು ಸಿಂಗಲ್ ಕ್ರೋಶ ಅಥವಾ ಸಿಂಗಲ್ ಲಾಕ್ ತಗೊಂಡು 4 ಚೈನ್ ಹಾಕೊಂಡು 4 ಚೈನ್ ಲಾಕ್ ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಪಕ್ಕದಲ್ಲಿರುವಂತ 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಅಥವಾ ಸಿಂಗಲ್ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಸಿಂಗಲ್ ಲಾಕ್ ಅನ್ನ ಮಾಡಿದ ನಂತರ ಅಲ್ಲಿಂದಲೇನೆ ನಾವು ಸೂಜಿ ಮೇಲೆ ನಾವು ಅಥವಾ ಕ್ರೋಶ ಮೇಲೆ ನಾವು ಅದು ವೀಟ್ ಬೀಡ್ ಅಂತ ಹೇಳಿದ್ವಲ್ಲ ವೀಟ್ ಬೀಡ್ ಅನ್ನ ಹಾಕೊಂಡು ನಾವಿಲ್ಲಿ ಡಬಲ್ ಕ್ರೋಶ ಮಾಡಿದ್ವಲ್ಲ ಡಬಲ್ ಕ್ರೋಶ ಮೇಲೆ ಚೈನ್ ಗಳಾಗಿ ಅಲ್ಲಿ ಹೋಲ್ ಕಾಣಿಸ್ತಾ ಇರುತ್ತೆ. ಸೊ ಅಲ್ಲಿ ಹೋಗಿ ನಾವು ಸೂಜಿಯನ್ನ ಹಾಕಿ ನಾವು ಕೈಲಿರುವಂತಹ ಲೆಫ್ಟ್ ಫಿಂಗರ್ ನಲ್ಲಿ ಇಂಡೆಕ್ಸ್ ಫಿಂಗರ್ ನಲ್ಲಿರುವಂತಹ ದಾರವನ್ನ ನಾವು ಪಿಕ್ ಮಾಡಿ ಮಣಿಯಿಂದ ಇನ್ಸರ್ಟ್ ಮಾಡಿ ಮತ್ತೆ ಮತ್ತೆ ಹೊರಗಡೆನೂ ಸಹ ಇನ್ಸರ್ಟ್ ಮಾಡಬಹುದು. ಈ ತರ ಮಾಡ್ಬೇಕು.
ನೋಡಿ ತೋರಿಸ್ತಾ ಇದ್ದೀನಿ, ಮತ್ತೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ತರ ವೀಟ್ ಬಿಡನ್ನ ಹಾಕೋದು ಅಂತ. ಅದು ಹಾಕಿದ ನಂತರ ದಾರವನ್ನ ಮೇಲ್ಭಾಗ ಮಾಡಿ ವೀಟ್ ಬೀಡ್ ಜೊತೆಗೇನೆ ನಾವು ಒಂದು ಸ್ಮಾಲ್ ಬೀಡ್ ಅಥವಾ ರೌಂಡ್ ಮೆಟಲ್ ಬೀಡನ್ನ ಹಾಕೊಂತ ಇದೀನಿ. ನೆಕ್ಸ್ಟ್ ಇದಾದ ನಂತರ ನಾವು ಇಲ್ಲೇನೆ ಡೈರೆಕ್ಟ್ ಆಗಿ ಅದನ್ನ ಬೀಡ್ನ ಲಾಕ್ ಮಾಡೋ ಹಾಗಿಲ್ಲ. ನಂತರ ಈ ಬೀಡನ್ನ ಹಾಕಿದ ನಂತರ ಮತ್ತೆ ಇದಕ್ಕೆ ನಾವು ಸೇಮ್ ಅದೇ ನೀಡಲ್ಗೆ ನಾವು ವೀಟ್ ಬೀಡನ್ನ ಹಾಕೊಂತೀವಿ. ಪಕ್ಕದಲ್ಲಿರುವಂತ ಇನ್ನೊಂದು ಕ್ರೋಶಾಗೆ ಹೋಗಿ ಅಲ್ಲಿಂದ ನಾವು ದಾರವನ್ನ ಇನ್ಸರ್ಟ್ ಮಾಡಿ ಅಲ್ಲಿಂದ ಅಟ್ ಎ ಟೈಮ್ ಒಟ್ಟಿಗೆನೆ ವೀಟ್ ಬೀಡ್ ನ ಒಳಗಡೆಯಿಂದ ಆಚೆ ಬರುವಷ್ಟು ದಾರವನ್ನ ಪಿಕ್ ಮಾಡ್ತೀವಿ. ಆಚೆ ಬರೋ ತರ ಮಾಡ್ಕೋಬೇಕು. ನಂತರ ಅಲ್ಲಿಂದ ಮತ್ತೆ ದಾರವನ್ನ ಮೇಲ್ಭಾಗ ಮಾಡಿ ಸ್ಮಾಲ್ ಬೀಡನ್ನ ಹಾಕೋಬೇಕು. ಸ್ಮಾಲ್ ಬೀಡನ್ನ ಹಾಕಿದ ನಂತರ ಅದ್ರ ಜೊತೆಗೇನೆ ನಾವು ಒಂದು ವೀಟ್ ಬೀಡನ್ನ ಹಾಕೋಬೇಕು. ಫ್ರೆಂಡ್ಸ್, ಇಲ್ಲಿ ವೀಟ್ ಬೀಡು ಕೆಲವೊಂದು ಡ್ಯಾಮೇಜ್ ಇರುತ್ತೆ. ಡಿಸೈನ್ ಅನ್ನ ಹಾಕೊಂಡ್ಬೇಕಾದ್ರೆ ನಾವು ಡ್ಯಾಮೇಜ್ನೆಲ್ಲ ಚೆಕ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ತಗೊಂಡಾದ್ಮೇಲೆ ಥ್ರೆಡ್ ಇಂದ ನಾವು ನೀಡಲ್ ಮೌತ್ ಇಂದ ಥ್ರೆಡ್ ಅನ್ನ ಪಿಕ್ ಮಾಡಿ ಆ ಥ್ರೆಡ್ ಕಂಪ್ಲೀಟ್ ಆಗಿ ವೀಟ್ ಬೀಡಿಂದ ಆಚೆ ಪಾಸ್ ಆಗೋ ತರ ಕಂಪ್ಲೀಟ್ ಆಗಿ ನಾವು ಎಳ್ಕೋಬೇಕು. ನಂತರ ಮತ್ತೆ ದಾರವನ್ನ ನಾವು ಮೇಲ್ಭಾಗ ಮಾಡ್ಬೇಕು. ಮೇಲ್ಭಾಗ ಮಾಡಿ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ನಂತರ ಲಾಕ್ ಮಾಡೋ ಹಾಗಿಲ್ಲ. ಮತ್ತೆ ಅದೇ ತರ ನೀಡಲ್ ಮೌತ್ಗೆ ನಾವು ವೀಟ್ ಬಿಡನ್ನ ಹಾಕೋಬೇಕು. ಮತ್ತೆ ನಾವು ಚೈನ್ಗೆ ಬರಬೇಕು. ಚೈನ್ ಇಂದ ಕಂಪ್ಲೀಟ್ ಆಗಿ ಪಿಕ್ ಮಾಡಿ ದಾರವನ್ನ ಪೂರ್ತಿ ನಮ್ಗೆ ವೀಟ್ ಬಿಡ್ ಮೂಲಕ ದಾರ ಪಾಸ್ ಆಗಿ ಆಚೆ ಬರೋ ತರ ನಾವು ಕಂಪ್ಲೀಟ್ ಆಗಿ ಎಳ್ಕೋಬೇಕು. ಈ ರೀತಿ ಮಾಡಿದ್ರೆ ನಮ್ಗೆ ತುಂಬಾ ಸರ್ಕಸ್ ಮಾಡೋವಂಥದ್ದು ಏನಿರೋದಲ್ಲ. ಕಂಪ್ಲೀಟ್ ಆಗಿ ನಾವು ಹೆಂಗಿದ್ರೆ ಟ್ರಿಬಲ್ ಕ್ರೋಶ ಹೇಗ್ ಮಾಡ್ತೀವಿ, ಇಲ್ಲ ಹಾಫ್ ಡಬಲ್ ಕ್ರೋಶ ಈ ತರ ಮಾಡ್ತೀವಲ್ಲ ಆ ತರ ಕಂಪ್ಲೀಟ್ ಆಗಿ ಒಟ್ಟಿಗೆ ಅಟ್ ಎ ಟೈಮ್ ನಾವು ವೀಟ್ ಬೀಡ್ ನ ಮೂಲಕ ಥ್ರೆಡ್ ಅನ್ನ ಪಿಕ್ ಮಾಡ್ಕೋಬೇಕು ಅಷ್ಟೇನೆ. ತುಂಬಾನೇ ಈಸಿ. ಸೊ ನೋಡಿ ಈ ತರ ತಗೋಬೇಕು. ವೀಟ್ ಬೀಡ್ ನ ಮೂಲಕ ಕಂಪ್ಲೀಟ್ ಆಗಿ ದಾರ ಆಚೆ ಬರೋ ತರ ಮಾಡ್ಕೋಬೇಕು. ನಂತರ ಅದೇ ದಾರವನ್ನ ಮೇಲ್ಭಾಗ ಮಾಡಿ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಸ್ಮಾಲ್ ಬೀಡ್ ಇನ್ಸರ್ಟ್ ಮಾಡಿದ ನಂತರ ಅದೇ ನೀಡಲ್ ಮೌತ್ಗೆ ನಾವು ವೀಟ್ ಬೀಡನ್ನ ಹಾಕೋಬೇಕು. ನಂತರ ಡಬಲ್ ಕ್ರೋಶದ ಮೇಲಿರುವಂತಹ ಚೈನ್ಗೆ ನಾವು ಮತ್ತೆ ನೀಡಲ್ ನ ಹಾಕಿ ದಾರವನ್ನ ಪಿಕ್ ಮಾಡಬೇಕು. ನಂತರ ಅದೇ ದಾರ ಕಂಪ್ಲೀಟ್ ಆಗಿ ವೀಟ್ ಬೀಡ್ ನ ಪಾಸ್ ಆಗೋ ತರ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ ಪಾಸ್ ಆದ ನಂತರ ಅದೇ ದಾರಕ್ಕೆ ನಾವು ಒಂದು ಸ್ಮಾಲ್ ಬೀಡ್ ಹಾಕೋಬೇಕು. ಮತ್ತೆ ನಾವು ಅದಕ್ಕೆ ಅದೇ ನೀಡಲ್ ಮೌತ್ಗೆನೆ ದಾರದ ಮೌತ್ಗೆನೆ ನಾವು ಒಂದು ವೀಟ್ ಬಿಡನ್ನ ಹಾಕೋಬೇಕು. ನಂತರ ನಾವು ಮತ್ತೆ ನೀಡಲ್ ಮೌತ್ ನ ತಗೊಂಡ್ಬಂದು ಆರ್ಚ್ ನಲ್ಲಿರುವಂತಹ ಮೇಲೆ ಒಂದು ಚೈನ್ಗೆ ನಾವು ಮತ್ತೆ ದಾರವನ್ನ ಪಿಕ್ ಮಾಡಿ ಕಂಪ್ಲೀಟ್ ಆಗಿ ವೀಟ್ ಬೀಡ್ ನ ಮೂಲಕ ದಾರ ಪಾಸ್ ಆಗೋ ತರ ಮಾಡ್ಕೋಬೇಕು. ನೆಕ್ಸ್ಟ್ ಆ ಪಾಸ್ ಆಗಿರುವಂತಹ ದಾರಕ್ಕೆ ಹೊರಗಡೆ ಬಂದಿರುವಂತಹ ದಾರಕ್ಕೆ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅದೇ ಹಾಗೆ ನೀಡಲ್ ನ ಹಿಡ್ಕೊಂಡು ಅದೇ ನೀಡಲ್ ನ ಮೌತ್ಗೆ ನಾವು ಒಂದು ವೀಟ್ ಬೀಡನ್ನ ಹಾಕೋಬೇಕು. ಸೊ ನೋಡಿ ಈ ರೀತಿ ನಾವು ಕಂಪ್ಲೀಟ್ ಆಗಿ ವೀಟ್ ಬೀಡನ್ನ ಹಾಕೊಂಡಿದ ನಂತರ ನೆಕ್ಸ್ಟ್ ಆ ವೀಟ್ ಬೀಡ್ ನ ಮೂಲಕ ಥ್ರೆಡ್ ಕಂಪ್ಲೀಟ್ ಆಗಿ ಪಾಸ್ ಆಗ್ಬೇಕು, ಅಂದ್ರೆ ಆಚೆ ಬರಬೇಕು. ನೆಕ್ಸ್ಟ್ ಆಚೆ ಬಂದಿರುವಂತಹ ದಾರವನ್ನ ಮೇಲ್ಭಾಗ ಮಾಡಿ ಅರಳೆ ದಾರವನ್ನ ಅದಕ್ಕೆ ನಾವು ಸ್ಮಾಲ್ ಬೀಡನ್ನ ಹಾಕೊಂತ ಹೋಗ್ಬೇಕು. ನೋಡಿ ಈ ರೀತಿ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಮತ್ತೆ ಅಲ್ಲೇ ಅದೇ ನೀಡಲ್ ಮೌತ್ಗೆ ವೀಟ್ ಬೀಡನ್ನ ಹಾಕೋಬೇಕು. ವೀಟ್ ಬೀಡ್ ಆಮೇಲೆ ಸ್ಮಾಲ್ ಬೀಡ್, ನೆಕ್ಸ್ಟ್ ವೀಟ್ ಬೀಡ್ ಹಾಕಿದ ನಂತರ ಡೈರೆಕ್ಟ್ ಆಗಿ ಡಬಲ್ ಕ್ರೋಶಗೆ ನಾವು ಪಾಸ್ ಮಾಡ್ತಾ ಹೋಗ್ಬೇಕು, ಡಬಲ್ ಕ್ರೋಶ ಮೇಲಿರೋದಕ್ಕೆ. ಸೊ ಕಂಪ್ಲೀಟ್ ಆಗಿ ಈ ತರ ಡಿಸೈನ್ ರೆಡಿ ಆದ್ಮೇಲೆ ಅದನ್ನ 4 ಚೈನ್ ಲಾಕ್ ನ ಮೇಲೆ ಬರುತ್ತೆ ಆ ಡಿಸೈನ್ ಲಾಕ್ ಮಾಡೋದಕ್ಕೆ. ಸೊ ಅಲ್ಲಿ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ನ ಮೇಲೆ ಒಂದು ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಅಥವಾ ಸಿಂಗಲ್ ಲಾಕ್ ಅನ್ನ ಮಾಡ್ಕೋಬೇಕು. ನೆಕ್ಸ್ಟ್ 4 ಚೈನ್ ಗಳನ್ನ ಹಾಕೋಬೇಕು. 4 ಚೈನ್ ಹಾಕಿದ ನಂತರ 4 ಚೈನ್ ನ ಲಾಕ್ ನ ಮೇಲೆ ಒಂದು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿದ ನಂತರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಅಥವಾ ಸಿಂಗಲ್ ಲಾಕ್, ಒಂದು ಸಿಂಗಲ್ ಕ್ರೋಶವನ್ನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶವನ್ನ ಮಾಡಿದ ನಂತರ ನೋಡಿ ತೋರಿಸ್ತೀನಿ. ಸೊ ಈಗ ಅಲ್ಲಿಂದಲೇ ನಾವು ಡಬಲ್ ಕ್ರೋಶ ಚೈನ್ಗೆ ನಾವು ಒಂದು ತಗೊಂಡು ಒಂದು ಸಿಂಗಲ್ ಕ್ರೋಶವನ್ನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡಿದ ನಂತರ ದಾರವನ್ನ ಮೇಲ್ಭಾಗ ಮಾಡಿ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿದ ನಂತರ ಅದೇ ನೀಡಲ್ ಮೌತ್ಗೆ ನಾವು ಒಂದು ವೀಟ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ವೀಟ್ ಬೀಡನ್ನ ಹಾಕೊಂಡು ಅಲ್ಲಿಂದಲೇ ಡಬಲ್ ಕ್ರೋಶದ ಮೇಲೆ ಒಂದು ಚೈನ್ ಗಳಾಗಿ ಕ್ರಿಯೇಟ್ ಇರುತ್ತಲ್ಲ, ಸೊ ಆ ಡಬಲ್ ಕ್ರೋಶದ ಮೇಲಿರೋ ಚೈನ್ಗೆ ನಾವು ಹೋಗಿ ದಾರವನ್ನ ಪಿಕ್ ಮಾಡಿ ಅಲ್ಲಿಂದಲೇ ಕಂಪ್ಲೀಟ್ ಆಗಿ ದಾರ ವೀಟ್ ಬೀಡ್ ನ ಮೂಲಕ ಆಚೆ ಬರೋ ತರ ಮಾಡ್ಕೋಬೇಕು. ನಂತರ ಅದೇ ದಾರಕ್ಕೆ ನಾವು ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಸ್ಟಾರ್ಟಿಂಗ್ ನಲ್ಲಿ ಡಿಸೈನ್ ಎಕ್ಸ್ಪ್ಲೈನ್ ಮಾಡೋದ್ನಲ್ಲ ಅದೇ ರೀತಿ ಕಂಪ್ಲೀಟ್ ಆಗಿ ಒಂದು ವೀಟ್ ಬೀಡ್ ಕಂಪ್ಲೀಟ್ ಆಗಿ ದಾರವನ್ನ ವೀಟ್ ಬೀಡ್ ನ ಮೂಲಕ ಇನ್ಸರ್ಟ್ ಮಾಡ್ಕೋಬೇಕು. ನಂತರ ಇನ್ಸರ್ಟ್ ಮಾಡಿರೋಂತ ಆಚೆ ರಿಮೂವ್ ಆಗಿರುವಂತಹ ದಾರಕ್ಕೆನೆ ಬೀಡಿಂದ ಆಚೆ ಬಂದಿರುವಂತಹ ದಾರಕ್ಕೆ ನಾವು ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿದ ನಂತರ ನೋಡಿ ಈಗ ಸ್ಮಾಲ್ ಬೀಡನ್ನ ಹಾಕ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಸ್ಮಾಲ್ ಬೀಡ್ ಹಾಕಿದ ನಂತರ ಅದೇ ನೀಡಲ್ ಮೌತ್ಗೆ ನಾವು ವೀಟ್ ಬೀಡನ್ನ ಹಾಕೋಬೇಕು.
ವೀಟ್ ಬೀಡನ್ನು ಹಾಕೊಂಡು ಡಬಲ್ ಕ್ರೋಶದ ಮೇಲೆ ಚೈನ್ ಇರುತ್ತಲ್ಲ ಆ ಚೈನ್ಗೆ ಹೋಗಿ ದಾರವನ್ನ ಪಿಕ್ ಮಾಡಿ ಕಂಪ್ಲೀಟ್ ಆಗಿ ಆ ದಾರ ವೀಟ್ ಬೀಡ್ನ ಮೂಲಕ ಆಚೆ ಬರೋವರೆಗೂ ಮಾಡಿ ನಂತರ ಅದೇ ಬೀಡ್ಗೆ ಅದೇ ದಾರಕ್ಕೆ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಈ ರೀತಿ ರೆಡಿ ಆಗಿದೆ ಫ್ರೆಂಡ್ಸ್, ಕಂಪ್ಲೀಟ್ ಆಗಿ ಡಿಸೈನ್ ರೆಡಿ ಆಗಿದೆ. ತುಂಬಾನೇ ರಿಚ್ ಲುಕ್ ಅನ್ನ ಕೊಡುತ್ತೆ ಈ ಡಿಸೈನ್, ತುಂಬಾ ಚೆನ್ನಾಗಿರುತ್ತೆ. ಬ್ರೈಡಲ್ ಸ್ಯಾರಿಗಳಿಗೆಲ್ಲ ಈ ತರ ಹಾಕಿಸ್ಕೊಂತಾರೆ, ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲೆ ನೆಕ್ಸ್ಟ್ ಸ್ಟೆಪ್ ಮಾಡ್ಕೋಬಹುದು. ಸೊ ಇದನ್ನ ಸ್ಟಾರ್ಟಿಂಗ್ ನಲ್ಲಿ ಸಿಂಪಲ್ ಆಗಿ ಡಿಸೈನ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಕುಚ್ಚಾದ ನಂತರ ಹಾಕಿದ ನಂತರ ಈ ತರ ಕಾಣಿಸ್ತಾ ಇದೆ, ತುಂಬಾ ಕ್ಲೀನ್ ಆಗಿದೆ, ತುಂಬಾ ನೀಟ್ ಆಗಿದೆ. ಸೊ ರೆಡಿ ಆಗಿದೆ ಫ್ರೆಂಡ್ಸ್, ವೀಟ್ ಬೀಡ್ ಕ್ರೋಶಾ ಡಿಸೈನ್ ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ, ಕಮೆಂಟ್ ಅನ್ನ ಕೊಡಿ. ಇನ್ನು ನನ್ನ ಗೃಹಿಣಿಯ ಕಲಿಕೆ ಚಾನಲ್ ನ ನೋಡ್ದಲೇನೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲೇನೆ ಇದ್ರೆ ದಯವಿಟ್ಟು ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ, ಕಮೆಂಟ್ ಅನ್ನ ಹಾಕಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಹಾಗೇನೆ ನೋಡ್ತಾ ಇರಿ. ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಆನ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಡೈಲಿ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಇನ್ನು ಒಳ್ಳೊಳ್ಳೆ ಡಿಸೈನ್ನ ಕೊಡ್ತೀನಿ, ಬ್ರೈಡಲ್ ಟು ಕ್ರೋಶಾ, ಸಿಂಪಲ್ ಡಿಸೈನ್ಸ್ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.